ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ, 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 ಸ್ತೋತ್ರಂ. ಯೇಸುವೇ ಸ್ತೋತ್ರಂ. ವಂದನೆ ಯೇಸುವೇ, ವಂದನೆ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವತ್ತಿ ಸ್ವಾಮಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆ ಪಡಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಪ್ಪ. ನಿಮ್ಮ ಸ್ತೋತ್ರ. ಈ ದಿನ ಈ ಉದಯ ಕಾಲ ಸಮಯದಿಂದಲೂ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಹಾಗೂ ದೇವ, ಈ ಸಮಯದಲ್ಲಿ ನಿತಿನ್ಗಾಗಿ ಪ್ರಾರ್ಥಿಸ್ತಿದ್ದೀನಿ. ಅವನ ಜನ್ಮ ದಿನವನ್ನು ಆಚರಿಸ್ಕೊಳ್ಳಿಕ್ಕಾಗಿ ಈ ಒಂದು ಏರ್ಪಾಟು ಮಾಡಿಕೊಳ್ಳಿಕ್ಕಾಗಿ ನೀವು ಸಹಾಯ ಮಾಡಿದ್ದೀರಿ ಸರ. ಎಲ್ಲದರಲ್ಲಿ ಸ್ವಾಮಿ ನಮ್ಮ ಚಿಕ್ಕ ಮಗ ಅವನಿಗಾಗಿ ಪ್ರಾರ್ಥಿಸ್ನಪ್ಪ. ವಿಶೇಷವಾಗಿ ಹೇಳಬೇಕಾದ್ರೆ ವಿಷಮನ್ನ ಡೇವಿಡ್ನ ಜೊತೆಪಡಿಸಿ ಪ್ರೀತಿಸಿ ಕೊಟ್ಟಂಥ ಮಗ ಸ್ವಾಮಿ, ನಿನ್ನ ಮಗಗಾಗಿ ಪ್ರಾರ್ಥಿಸ್ನಪ್ಪ. ಈ ಮಗ 11 ವರ್ಷಗಳು ನೀವು ಕಾಯ್ದು ಕಾಪಾಡಿದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಎಲ್ಲ ವಿಧವಾಗಿ ಸ್ವಾಮಿ ಅಲ್ಲೇ ಅವನನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಮತ್ತು ಅವನ ಜೀವನದಲ್ಲಿ ಹೊಸ ವರ್ಷವನ್ನು, ಹೊಸ ದಿನವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಇಡೀ ವರ್ಷವೆಲ್ಲವೂ ಕೂಡ ಅವನು ಕನಿಕರಿಸಿ ಅವನ ಮೇಲೆ ನಿನ್ನ ದಯಾ ಕಿರೀಟವನ್ನಿಟ್ಟು ಮಗನಿಗೆ ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ಕೊಟ್ಟು ಕಾಪಾಡು ಸ್ವಾಮಿ. ವಿದ್ಯಾಭ್ಯಾಸಕ್ಕೆ ಹೋಗುತ್ತಿರುವಾಗ ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕಗಳನ್ನು ಕೊಡು. ನೀವು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಚಿಕ್ಕಂದಿಂದಲೇ ಯೆಹೋವನ ಭಯಭಕ್ತಿಯಲ್ಲಿ ಬೆಳೆದು ದೊಡ್ಡವನಾಗಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರುವ ಮಗನಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಗನಾಗಿ ಕಾಯ್ದು ಕಾಪಾಡಪ್ಪ. ನಿಮ್ಮ ಸ್ತೋತ್ರ. ಸಮಾಜದಲ್ಲಿ ಸ್ವಾಮಿ ನೀನು ಸಾಕ್ಷಿ ಮಗನಾಗಿರ್ಲಿಕ್ಕಾಗಿ ನೀನು ಸಹಾಯ ಮಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವನು ವರಪುತ್ರನೂ ಆಗಿದ್ದಕ್ಕಾಗಿ ಸ್ತೋತ್ರ ಸಪ್ಪ. ವರಪ್ರಸಾದನು ಆಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಪ್ಪ. ಈ ಮಗನನ್ನು ನೀನು ಬಲವಾದ ಕೈಗಳಿಂದ ಮುಟ್ಟು ಸ್ವಾಮಿ. ಮುಟ್ಟಿ ಅವನಿಗೆ ಬರಬೇಕಾದ ಎಲ್ಲ ಆಶೀರ್ವಾದಗಳಿಂದ ತುಂಬಿಸು ತಂದೆ. ಎಲ್ಲ ದೀವನಗಳಿಂದ ತುಂಬಿಸು ಸ್ವಾಮಿ. ನೀವು ಸ್ತೋತ್ರ. ಅವನ ಮೂಲಕ ಕುಟುಂಬಗಳಲ್ಲಿ ಸ್ವಾಮಿ ಎಲ್ಲರಿಗೂ ಸಂತೋಷ ಕೊಟ್ಟಿದ್ದೀರಪ್ಪ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ಈ ಚಿಕ್ಕ ಮಗನನ್ನು ನೀನು ಕಾಪಾಡ್ತಾ ಇದ್ದಿದ್ದಕ್ಕಾಗಿ, ನಡೆಸ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಪ್ಪ. ನಿನಗೇ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಂದಂಥ ಪ್ರಿಯ ಮಕ್ಕಳೆಲ್ಲರನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರನ್ನಾಗಿ ಹೆಸರಾಗಿ ಎಲ್ಲರನ್ನು ದೀವಿಸು, ಆಶೀರ್ವದಿಸು ಸ್ವಾಮಿ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಐಕ್ಯದಿಂದ, ಶಾಂತಿಯಿಂದ, ಸಮಾಧಾನದಿಂದ ಈ ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ಳಿಕ್ಕಾಗಿ ನೀವು ಸಹಾಯ ಮಾಡಿದಿರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮಗನ ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಅವನಿಗೆ ಯಾವಾಗಲೂ ಸ್ವಾಮಿ ಬಲ, ಶಕ್ತಿ ಕೊಡು. ಸ್ಥಿರವಾದ ಗುಣವನ್ನು ಕೊಡು ಸ್ವಾಮಿ. ಬಲವಾದ ಗುಣವನ್ನು ಕೊಡು ತಂದೆ. ಅವನಿಗೆ ಕಾಪಾಡಪ್ಪ. ಅವನ ಮೂಲಕ ಸ್ವಾಮಿ ಎಲ್ಲರಿಗೂ ಸಂತೋಷ ತರುತ್ತಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಈ ಪ್ರಿಯ ಮಗನ ನಿನಗೂ ನಿನ್ನ ಮಗನಾಗಿ ನೀನು ಕಾಪಾಡಪ್ಪ. ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಇಗೋ ತಂದೆ, ದೊಡ್ಡಮ್ಮ ದೊಡ್ಡಪ್ಪನಿಗಾಗಿ ಕೂಡ ಪ್ರಾರ್ಥಿಸ್ತೀನಿ. ಅಕ್ಕ ಅಣ್ಣಂದಿರಿಗಾಗಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಇವರೆಲ್ಲ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲಪ್ಪ, ಕೃಪಾನಿಧಿ ಆ ಒಂದು ಸಭೆಗಾಗಿ ಪ್ರಾರ್ಥಿಸ್ತೀನಿ. ಸಭಿಕರಿಗಾಗಿ ಕೂಡ ಪ್ರಾರ್ಥಿಸ್ತೀನಪ್ಪ. ಎಲ್ಲರೂ ಎಷ್ಟು ಸಂಭ್ರಮದಿಂದ, ಸಂತೋಷದಿಂದ ಇರ್ತಾರೆ ತಂದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಸಹವಾಸಗಳಲ್ಲಿ ಸ್ವಾಮಿ ಸೈತಾನನು ಯಾವ ಕಾರ್ಯಗಳು ಮಾಡದಂತೆ ಅಪ್ಪ, ಯೌವನ ಮಕ್ಕಳಿದ್ದಾರೆ ಸ್ವಾಮಿ, ಅವರ ಜೀವನಗಳಲ್ಲಿ ಕೂಡ ಸಾತಾನ ಕಾರ್ಯಗಳು ಆಗದಂತೆ ಈ ಪ್ರಿಯ ಮಕ್ಕಳ ಸುತ್ತಮುತ್ತಲು ನಿನ್ನ ದಹಿಸುವ ಅಗ್ನಿ ಜ್ವಾಲವನ್ನು ರಚಿಸು. ಸಾತಾನ ಬಾಣಗಳನ್ನು ಮುರಿದು ಬಿಸಾಡು ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಮಕ್ಕಳೆಲ್ಲರೂ ನಿನ್ನ ನಾಮಕ್ಕೆ ಭಯಂಕರವಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ. ಇಲ್ಲಿವರೆಗೆ ಇದ್ದಾರೆ ಸ್ವಾಮಿ. ಸಂತೋಷವನ್ನು ನಾವೆಲ್ಲ ಹಂಚ್ಕೊಂಡಿದ್ದೀವಪ್ಪ. ಈಗ ಈ ಕಾರ್ಯಕ್ರಮದ ನಂತರ ಹಿಂತಿರುಗಿ ಸ್ವಾಮಿ ತಿರುಗಿ ಪ್ರಯಾಣಕ್ಕೆ ಮನೆಗೆ ಹೋಗುತ್ತಿರುವಾಗ ಅವರೆಲ್ಲರೂ ಸುರಕ್ಷಿತವಾಗಿ, ಕ್ಷೇಮವಾಗಿ ಅವರವರ ಮನೆಗಳಿಗೆ ಹೋಗಿ ಸೇರುವಂತೆ ಸಹಾಯ ಮಾಡಪ್ಪ. ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ರಾತ್ರಿಗೆ ನಮ್ಮೆಲ್ಲರಿಗೂ ಒಳ್ಳೆ ನಿದ್ರೆ ಕೊಡು ಸ್ವಾಮಿ. ಅಪ್ಪ, ನಾಳೆ ದಿನ ಎದ್ದು ನಾವೆಲ್ಲರೂ ನಿಮ್ಮ ಮುಖ ಕಾಂತಿಯನ್ನು ನೋಡಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಪಡಿಸೋ ಭಾಗ್ಯವನ್ನು ಕೊಡ್ತೀರಿ ಅಂತೇಳಿ ನಂಬ್ತಾ ಇದ್ದೀವಿ ಸ್ವಾಮಿ. ನಾಳೆ ನಾಡದ ಈ ವಾರದಲ್ಲಿ ಜರುಗಲಿರೋ ಎಲ್ಲ ಕಾರ್ಯಕ್ರಮಗಳ ಜಯವನ್ನು ಕೊಟ್ಟು ಜಯಪ್ರದವಾಗಿ ನಡೆಸಪ್ಪ. ವಿಶೇಷವಾಗಿ ನೀವು ನಾಡಿ ಡಯಸಿಸ್ ನಿಮ್ಗೆ ಒಪ್ಪಿಸ್ತಾ ಇದ್ದೀವಪ್ಪ. ಚೇರ್ಮನ್ ಸಾಹೇಬರು ನನ್ನ ಮತ್ತು ಅದರಲ್ಲಿರುವಂಥ ಎಲ್ಲ ಸದಸ್ಯರುಗಳನ್ನು ಕೂಡ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಅಪ್ಪ. ಎಲ್ಲರೂ ಒಮ್ಮನಸ್ಸಿನಿಂದ ಅಪ್ಪ ನಿನ್ನ ನಾಮ ಮಹಿಮೆಗಾಗಿ ಕೆಲಸ ಮಾಡುವಂತೆ ಸಹಾಯ ಮಾಡ್ತಂದೆ. ನಿನ್ನ ಸ್ತೋತ್ರ. ನನ್ನನ್ನು, ನಮ್ಮನ್ನು, ಸಮಸ್ತವನ್ನು, ಇಲ್ಲಿ ಬಂದಿರುವ ಮಕ್ಕಳೆಲ್ಲರನ್ನು, ವಿಶೇಷವಾಗಿ ನಿತಿನನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸಿ ಕೊಡ್ತಾ
ನಮ್ಮನ್ನೆಲ್ಲರನ್ನು ನಿನ್ನ ಬರೋಣಗಾಗಿ ಸಿದ್ಧಪಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದು ನಮ್ಮ ಪರಲೋಕದ ತಂದೆ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಾರ್ವತ್ರಿಕ ಸಭೆಯೊಂದಿಗೂ ನಮ್ಮೆಲ್ಲರ ಜೀವನದೊಂದಿಗೂ ಸದಾಕಾಲ ನೆಲೆಯಾಗಿರಲಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಅಪ್ಪ. ಇಂಥ ಹ್ಯಾಪಿ ಬರ್ಡೇ ಅನೇಕಗಳು ಮಾಡಿಕೊಳ್ಳಪ್ಪ. ಅಮ್ಮ ಫೋಟೋ ತೆಗಿಯಮ್ಮ ನಮ್ಮ ನಿತಿನ್ ಜೊತೆಗೆ.